ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೃದುವಾದ ಇಡ್ಲಿನ ರೆಡಿ ಮಾಡೋದಕ್ಕೆ ಒಂದು 3 ಟಿಪ್ಸ್ನ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆದರೆ ಹಾಗೆಯೇ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದ್ರ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಮತ್ತೆ ತಡ. ನಾನಿಲ್ಲಿ 2 ಲೋಟ ಅಕ್ಕಿ ರವೆನ ತೊಗೊತಾ ಇದ್ದೀನಿ. ಇನ್ನೊಂದು ಬೇರೆ ಪಾತ್ರೆಯಲ್ಲಿ 2 ಲೋಟ ರವೆಗೆ ಅರ್ಧ ಲೋಟ ಉದ್ದಿನ ಬೇಳೆನ ತೊಗೊತಾ ಇದ್ದೀನಿ. ಈಗ ರವೆ ಹಾಗೆ ಉದ್ದಿನ ಬೇಳೆನ ಒಂದು 2ರಿಂದ 3 ಸರ್ತಿ ನೀಟಾಗಿ ತೊಳ್ಕೊಂಡು ಬರ್ತೀನಿ. ತೊಳೆದಾದ ನಂತರ 2ಕ್ಕೂ ನೀರು ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೀನಿ. ಇಡ್ಲಿಗಾಗಲಿ ದೋಸೆಗಾಗಲಿ ಅಕ್ಕಿ ಉದ್ದಿನ ಬೇಳೆನ ನಾವು ನೆನೆಸಿಡುವಾಗ ತುಂಬ ಟೈಮ್ ನೆನೆಸಿಡ್ಬೇಕಂತ ಏನಿಲ್ಲ. ಸಂಜೆ ಒಂದು 6 ಗಂಟೆಗೆ ನೆನೆಸಿ 9 ಗಂಟೆಗೆ ನೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಸ್ಮೆಲ್ ಬರೋದಾಗಲಿ ಅಥವಾ ತುಂಬ ಹುಳಿ ಆಗೋದಾಗಲಿ ಆಗೋದಿಲ್ಲ. ಈಗ ಉದ್ದಿನಬೇಳೆ ರವೆನ ನೆನೆಸಿಟ್ಟು 2 ಅವರ್ ಆಯಿತು. ಅದರಿಂದ ನೀರು ತೆಗೆದು ತಂದಿಟ್ಕೊಂಡಿದ್ದೀನಿ. ರವೆಯಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು, ಕ್ಲೀನಾಗಿ ತೆಗಿಬೇಕು. ಅದಾದ ನಂತರ ಉದ್ದಿನಬೇಳೆನ ನೈಸಾಗಿ ಕಡ್ದು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ರವೆ ಕಡ್ದು ಹಾಕಿರೋಂಥ ಉದ್ದಿನಬೇಳೆನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಇಡ್ಲಿ ರವೆನ ನೆನೆಸಿಡೋದಿಲ್ಲ, ಉದ್ದಿನಬೇಳೆನ ಮಾತ್ರ ನೆನೆಸಿಡ್ತಾರೆ. ಉದ್ದಿನಬೇಳೆನ ಕಡಿದ ನಂತರ ರವೆನ ತೊಳ್ಕೊಂಡು ಉದ್ದಿನಬೇಳೆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಕಲಸಿಡ್ತಾರೆ. ಆ ರೀತಿ ಮಾಡೋದ್ರಿಂದ ಇಡ್ಲಿ ರವೆ ನೆನೆಯೋದಿಲ್ಲ. ಇಡ್ಲಿ ಕೂಡ ತುಂಬಾ ಗಟ್ಟಿಯಾಗುತ್ತೆ. ಹಾಗೆಯೇ ಇಡ್ಲಿ ಮೇಲೆ ನೀರು ನಿಂತ್ಕೊಳ್ಳುತ್ತೆ, ಅಂಟಾಗುತ್ತೆ, ಚೂರು ಸಹ ಟೇಸ್ಟ್ ಕೂಡ ಆಗೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಚಳಿಗಾಲ ಮಳೆಗಾಲದಲ್ಲಿ ಹಿಟ್ಟು ಹುದುಗ್ ಬರೋದು ತುಂಬಾ ಕಷ್ಟ. ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಮಾಡಿಕೊಂಡು ಆ ಪಾತ್ರೆಗೆ ಒಂದು ಮುಚ್ಚಳನ ಮುಚ್ಚಿ ನಂತರ ಇಡ್ಲಿ ದೋಸೆ ಹಿಟ್ಟನ್ನೇನು ರೆಡಿ ಮಾಡಿರ್ತೀವಲ್ಲ ಆ ಪಾತ್ರೆನ ಆ ನೀರಿನ ಬಿಸಿ ಪಾತ್ರೆ ಮೇಲೆ ಇಟ್ಟರೆ ಚೆನ್ನಾಗಿ ಹಿಟ್ಟು ಹುದುಗ್ ಬರುತ್ತೆ. ಇವಾಗ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂತ. ಈ ಥರನೇ ಹುದುಗ್ ಬರಬೇಕು ಮತ್ತು ಹಿಟ್ಟು ಸ್ವಲ್ಪ ಮೊಸರಿನ ಲೆಕ್ಕ ಗಟ್ಟಿ ಇರಬೇಕು. ನಾನೀಗ ಇಡ್ಲಿನ ರೆಡಿ ಮಾಡ್ಕೊತೀನಿ. ಅಡುಗೆ ಮಾಡಲಿಕ್ಕೆ ಮೇನ್ ಇಂಪಾರ್ಟೆಂಟೇ ಯಾವ ಅಡುಗೆಗೇನೆ ಆಗಲಿ ಸಣ್ಣ ಪುಟ್ಟ ಟಿಪ್ಸ್ಗಳೇ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಪುಟ್ಟ ಟಿಪ್ಸ್ನಲ್ಲಿ ನಾವು ಮಿಸ್ಟೇಕ್ ಮಾಡಿಕೊಂಡ್ರೆ ಇಡೀ ಅಡುಗೆನೇ ಹಾಳಾಗುತ್ತೆ. ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆಗೋ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಹಾಗೆಯೇ ನೀರು ನಾವು ಇಡ್ಲಿ ಪ್ಲೇಟ್ಗಳನ್ನ ಇಡುವಾಗ ತುಂಬಾ ಬಿಸಿ ಆಗಿರಬೇಕು. ಇದೊಂದು ಪಾಯಿಂಟು. ನೀರು ಚೆನ್ನಾಗಿ ಬಿಸಿ ಆಗದೇ ಇರೋವಾಗಲೇ ನಾವು ಇಡ್ಲಿ ತಟ್ಟೆಗಳನ್ನ ಇಡೋದ್ರಿಂದ ಇಡ್ಲಿ ಚೆನ್ನಾಗಿ ಬೇಯೋದಿಲ್ಲ, ಗಟ್ಟಿ ಆಗುತ್ತೆ. ಈಗ ನೀರು ಕೂಡ ಬಿಸಿಯಾಗಿದೆ, ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಈಗ ಇಡ್ಲಿ ರೆಡಿಯಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಕೈಗೆ ನೀರು ಹಚ್ಕೊಂಡು ಇಡ್ಲಿನ ಮುಟ್ಟು ನೋಡಿದರೆ ಗೊತ್ತಾಗ್ಬಿಡುತ್ತೆ ಇಡ್ಲಿ ಬೆಂದಿದೆಯೋ ಇಲ್ವೋ ಅಂತ. ಒಂದು ಲೋಟದಲ್ಲಿ ನೀರು ಹಾಕಿ ಸ್ಪೂನ್ನ ಇಟ್ಕೊಂಡಿದ್ದೀನಿ. ಸ್ಪೂನ್ನ ನೀರಲ್ಲಿ ಎದ್ದು ಇಡ್ಲಿನ ತೆಗೆಯೋದ್ರಿಂದ ಈಸಿಯಾಗಿ ಇಡ್ಲಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನೋದನ್ನ. ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು. ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಷ್ಟೇ. ಈ ರೀತಿಯಾಗಿ ಇಡ್ಲಿ ಮಾಡೋದ್ರಿಂದ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇಡ್ಲಿ ಮಾಡೋದಕ್ಕೆ ನಾನು ಕೊಟ್ಟಿರೋಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಕಾಯಿ ಚಟ್ನಿ ರೆಸಿಪಿನ ಇನ್ನೊಂದು ಲಾಗಲ್ಲಿ ತೋರಿಸ್ತೀನಿ. ನಾನು ಇಡ್ಲಿ ಮಾಡಿರೋಂಥ ವಿಧಾನ ಹಾಗೆಯೇ ನಾನು ಕೊಟ್ಟಿರೋಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಬೇರೆ ಒಂದು ಲಾಗ್ ಜೊತೆ. ಬಾಯ್.